ನೀವು ಕೂಡ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರ ಒಂದು ಹೊಸದ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಬಿಸ್ನೆಸ್ ಅಕೌಂಟ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಬಿಸ್ನೆಸ್ ಅಕೌಂಟ್ ಯಾಕೆ ಕ್ರಿಯೇಟ್ ಮಾಡ್ಬೇಕಂತ ನಾನು ಹೇಳ್ಕೊಟ್ಬಿಡ್ತೀನಿ. ಸೊ ನಿಮ್ಮ ಹತ್ರ ಒಂದು ಏನಾದ್ರು ಶಾಪ್ ಏನಾದ್ರು ಇತ್ತಪ್ಪ ಅಂತಂದ್ರೆ ನೀವು ಇದರಲ್ಲಿ ಬಿಸ್ನೆಸ್ ಅಕೌಂಟ್ ಆಗಿ ನೀವು ರನ್ ಮಾಡ್ಕೋಬಹುದು. ಸೊ ಇದನ್ನ ರನ್ ಮಾಡ್ಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ನಿಮ್ಗೆ ಫೀಚರ್ಸ್ ಗಳು ಕೂಡ ಮುಂದೆ ಸಿಗ್ತಾವ. ಸೊ ಯಾವ್ಯಾವಪ್ಪ ಅಂತಂದ್ರೆ ಆಡ್ಸ್ ಗಳನ್ನ ನೀವು ರನ್ ಮಾಡಬಹುದು, ಸಬ್ಸ್ಕ್ರಿಪ್ಷನ್ಸ್ ಮತ್ತೆ ನಿಮ್ಗೆ ಬೋನಸಸ್ ಎಲ್ಲ ಆಪ್ಷನ್ ಮುಂದಗಡೆ ಅದ ಬೆನಿಫಿಟ್ಸ್ ನಿಮ್ಗೆ ಸಿಗ್ತಾವ ಈ ರೀತಿ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ನೀವು ಬಿಸ್ನೆಸ್ ಅಕೌಂಟ್ ಆಗಿ ಹೇಗೆ ನಾನು ಕನ್ವರ್ಟ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಮಾಡತ್ತಪ್ಪ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಿಸ್ನೆಸ್ ಅಕೌಂಟ್ ನ ನೀವು ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಫಸ್ಟ್ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಸೊ ಇಲ್ಲಿ ರೈಟ್ ಸೈಡ್ ನಾಗ ಕೆಳಗಡೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಕಾಣತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ರೈಟ್ ಸೈಡ್ ನಾಗ ಮೇಲ್ಗಡೆ ಇಲ್ಲಿ ಮೆನು ಬಾರ್ ಕಾಣತ್ತಲ್ಲ. ಸೊ ನಿಮ್ಗೆ ಕಾಲಿಲ್ಲಪ್ಪ ಅಂತಂದ್ರೆ ನಾನು ಬಾಣ ಗುರುತು ಮಾಡಿರ್ತೀನಿ. ಸೊ ಇಲ್ಲಿ 3 ಡಾಟೆಡ್ ಲೈನ್ಸ್ ಕಾಣತ್ತಲ್ಲ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ನೀವು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಒಂದು ಸೆಟ್ಟಿಂಗ್ ಹುಡುಕ್ಬೇಕು ನೀವು. ಇಲ್ಲಿ ಅಕೌಂಟ್ ಟೈಪ್ ಅಂಡ್ ಟೂಲ್ಸ್ ಅಂತ ಸೊ ಇಲ್ಲಿ ಹುಡುಕಿ. ಸೊ ಇಲ್ಲಿ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಅಕೌಂಟ್ ಟೈಪ್ ಅಂಡ್ ಟೂಲ್ಸ್ ಅಂತ. ಒಂದ್ ವೇಳೆ ಇಲ್ಲಿ ಸಿಗ್ಲಿಲ್ಲಪ್ಪ ಅಂತಂದ್ರೆ ಜಸ್ಟ್ ಏನು ಇಲ್ಲ, ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಇರುತ್ತೆ. ಸೊ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಕೌಂಟ್ ಟೈಪ್ ಅಂಡ್ ಟೂಲ್ಸ್ ಅಂತ ಇಲ್ಲಿ ನೀವು ಸರ್ಚ್ ಮಾಡಿದ್ರೆ ಮುಗೀತು. ಇಲ್ಲಿ ಐತ್ ನೋಡಿ ಕೆಳಗಡೆ ಕಾಣುತ್ತಲ್ಲ ಅಕೌಂಟ್ ಟೈಪ್ ಅಂಡ್ ಟೂಲ್ಸ್ ಅಂತ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವಾಗ ಇಲ್ಲಿ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಇಲ್ಲಿ ಕಾಣೋದೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇಲ್ಲಿ ಜಸ್ಟ್ ಈ ರೀತಿಯಾಗಿ ಕಾಣೋದೈತಿ. ಇಲ್ಲಿ ಗೆಟ್ ಮೋರ್ ಟೂಲ್ಸ್ ಅಂಡ್ ಸ್ವಿಚ್ ಟು ಸಾರಿ ಇನ್ನೊಂದ್ಸರಿ ಇಲ್ಲಿ ಓದ್ತೀನಿ ನೋಡ್ರಿ ನಾನು. ಗೆಟ್ ಮೋರ್ ಟೂಲ್ಸ್ ಅಂಡ್ ಸ್ವಿಚ್ ಫಾರ್ ಫ್ರೀ ಅಂತ. ಸೊ ಇಲ್ಲಿ ನಿಮ್ಗೆ ಏನೇನ್ ಸಿಗುತ್ತಂತ ಇಲ್ಲಿ ಹೇಳಕ್ ಕುಂತಾರ. ಸೊ ಇಲ್ಲಿ ಆಕ್ಸೆಸ್ ಇನ್ಸೈಟ್ ನೀವು ಇಲ್ಲಿ ಪಡ್ಕೋಬಹುದು. ಸೊ ಇಲ್ಲಿ ರನ್ ಆಡ್ಸ್ ಅಂತ ಐತಲ್ಲ ಇಲ್ಲಿ ನೀವು ಆಡ್ಸ್ ಗಳನ್ನ ನೀವು ರನ್ ಮಾಡ್ಕೋಬಹುದು. ಇನ್ನ ಮೂರನೇದು ಐತಲ್ಲ ಗೆಟ್ ಪೇಡ್ ಅಂತ. ಸೊ ಇಲ್ಲಿ ಐತಲ್ಲ ಇದು ನೀವು ಅರ್ನ್ ಮಾಡ್ಕೊಳಕ ಒಂದು ಆಪ್ಷನ್ ಸಿಗುತ್ತೆ. ಸೊ ಫೀಚರ್ಸ್ ಎಲ್ಲ ಸಿಗ್ತಾವ, ಬೋನಸಸ್ ಮತ್ತೆ ಅಂಡ್ ಸಬ್ಸ್ಕ್ರಿಪ್ಷನ್ಸ್ ನೀವು ಫೀಚರ್ಸ್ ನೀವು ಮುಂದೆ ಪಡ್ಕೋತೀರಾ. ಸೊ ಇಷ್ಟ ಫೀಚರ್ಸ್ ಇದ್ರೊಳಗೆ ಅದಾವ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರ ವಾಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ಯು ಅಂತ ಇಲ್ಲಿ ಕೇಳ್ತಾ ಇದೆ. ಸೊ ಇವಾಗ ಜಸ್ಟ್ ಇಲ್ಲಿ ನೀವು ಕೆಟಗರಿ ಐತಲ್ಲ ನಿಮ್ದು, ಯಾವ ಕೆಟಗರಿನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಪ್ಪ ಅಂದ್ರ ನೀವು ಶಾಪ್ಗೋಸ್ಕರ ಏನಾದ್ರು ನೀವು ಮಾಡಕ್ ಕುಂತಿದ್ರಪ್ಪ ಅಂತಂದ್ರ ಇಲ್ಲಿ ನೀವು ಶಾಪಿಂಗ್ ಅಂಡ್ ರಿಟೇಲ್ ಅಂತ ಐತಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಬೇರೆದವ್ರು ಏನೇನೋ ಸ್ಟಾರ್ಟ್ ಮಾಡ್ತಾ ಇರ್ತೀರಾ, ಸೊ ಅದ್ರ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಕೆಟಗರಿ ಸೆಲೆಕ್ಟ್ ಮಾಡ್ಕೊಂಡು ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರ ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆನ್ ಪ್ರೊಫೈಲ್ ಅಂತ ಐತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡ್ತೀರಪ್ಪ ಅಂದ್ರೆ ಸೊ ಇದು ಏನಾಗತ್ತಪ್ಪ ನಿಮ್ಗೆ ಬೇಕು ಅಂದ್ರೆ ಕ್ಲಿಕ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ಬೇಡ. ಸೊ ಇದನ್ನ ಆನ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಇಲ್ಲಿ ನೀವೇನ್ ಕೆಟಗರಿ ಸೆಲೆಕ್ಟ್ ಮಾಡ್ಕೊಂಡಿರ್ತಿರಲ್ಲ ಅದು ನಿಮ್ಮ ಪ್ರೊಫೈಲ್ ನಾಗ ತೋರ್ಸುತ್ತ. ಸೊ ಬೇಕು ಅಂದ್ರೆ ಆನ್ ಮಾಡ್ಕೊಡ್ರಿ, ಇಲ್ಲಪ್ಪ ಅಂದ್ರ ಆಫ್ ಮಾಡ್ಕೊಡ್ರಿ. ಸೊ ಅದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂದ್ರೆ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಲೋಡ್ ಆಗ್ತಿದೆ, ವೇಟ್ ಮಾಡಿ. ಸೊ ಅದಾದ್ಮೇಲೆ ಇಲ್ಲಿ ನಿಮ್ಗೆ ವಾಟ್ ಟೈಪ್ಸ್ ಆಫ್ ಪ್ರೊಫೆಷನಲ್ ಆರ್ ಯು ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಒಂದನೇದು ಬಿಸ್ನೆಸ್, ಇಲ್ಲಿ ಎರಡನೇದು ಕ್ರಿಯೇಟರ್ ಅಂತ ಈ ರೀತಿಯಾಗಿ ಎರಡು ಕೇಳಾಕಂತಾವ. ಸೊ ಎರಡು ಆಪ್ಷನ್ ಕೇಳಾಕಂತಾವ ಇಲ್ಲಿ. ಸೊ ಇಲ್ಲಿ ನೀವು ಒಂದನೇದು ಏನೈತಲ್ಲ ಬಿಸ್ನೆಸ್ ಪರ್ಪಸ್ಗೋಸ್ಕರ ನೀವು ವಿಡಿಯೋ ಸಾರಿ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಕ್ ಕುಂತೀರಪ್ಪ ಅಂತಂದ್ರೆ ನೀವು ಬಿಸ್ನೆಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನು ಎರಡನೇದು ಕ್ರಿಯೇಟರ್ ಅಂತ ಐತಲ್ಲ ಸೊ ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ ಅಥವಾ ಇನ್ಫ್ಲೂಯೆನ್ಸರ್ ಆಗ್ಬೇಕು ಅನ್ಕೊಂಡಿದಿರಪ್ಪ ಅಂತಂದ್ರೆ ಕ್ರಿಯೇಟರ್ ಅಂತ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ನೀವು ಈಗ ಬಿಸ್ನೆಸ್ ಅಕೌಂಟ್ ನ ನೀವು ಕನ್ವರ್ಟ್ ಮಾಡೋಂತಾರಲ್ಲ ಅದಕ್ಕೋಸ್ಕರ ನೀವು ಬಿಸ್ನೆಸ್ ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ನಿಮ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೇಳ್ತಾವ, ಅದನ್ನೆಲ್ಲ ನೀವು ಫಿಲ್ ಅಪ್ ಮಾಡ್ಕೊಂಡು ಏನ್ ಮಾಡ್ತೀರಪ್ಪ ಅಂತಂದ್ರೆ ಸೊ ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ಇವಾಗ ಜಸ್ಟ್ ಏನೂ ಇಲ್ಲ, ಇಲ್ಲಿ ಕನೆಕ್ಟ್ ಫೇಸ್ಬುಕ್ ಪೇಜ್ ಅನ್ನತೈತಿ. ಸೊ ನಿಮ್ದು ಫೇಸ್ಬುಕ್ ಪೇಜ್ ಏನಾದ್ರು ಇತ್ತಪ್ಪ ಅಂತಂದ್ರೆ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಸದ್ಯಕ್ಕೆ ನಾನು ಕನೆಕ್ಟ್ ಮಾಡ್ತಾ ಇಲ್ಲ, ನಿಮ್ಗೆ ಬೇಕು ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ಸ್ಕಿಪ್ ಐತಲ್ಲ ಜಸ್ಟ್ ನಾ ಅದ್ರ ಮೇಲೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿ ನಿಮ್ಗೆ ಸೆಟಪ್ ಯುವರ್ ಪ್ರೊಫೆಷನಲ್ ಅಕೌಂಟ್ ಅಂತ ಇಲ್ಲಿ ಕೇಳಂತೈತಿ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಸ್ಟೆಪ್ ಗಳನ್ನ ನೀವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಾನು ಒಂದು ಜಸ್ಟ್ ತೋರಿಸ್ತೇನೆ. ಸೊ ಇಲ್ಲಿ ಈ ರೀತಿಯಾಗಿ ತೋರಿಸ್ತೇನೆ ನಾನು.
ಸೊ ಇಲ್ಲಿ ಜಸ್ಟ್ ಏನು ಇಲ್ಲ, ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ಒಂದು ಸ್ಟೆಪ್ ಇಲ್ಲಿ ಕಂಪ್ಲೀಟ್ ಆಯ್ತು. ಸೊ ಇದೇ ರೀತಿ ಎರಡನೇ ಸ್ಟೆಪ್ ನ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ಏನು ಇಲ್ಲ, ಇಲ್ಲಿ ಓಕೆ ಅಂತ ಕೊಟ್ರಪ್ಪ ಅಂದ್ರೆ ಮುಗೀತು, ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಗ್ರೋ ಯುವರ್ ಆಡಿಯನ್ಸ್ ಅಂತ ಐತಲ್ಲ ಅದ್ರ ಮೇಲೆ ಕೂಡ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡು ಸೊ ನೀವು ಯಾರಿಗಾರ ಇನ್ವೈಟ್ ಮಾಡೋದಿತ್ತಪ್ಪ ಅಂದ್ರೆ ಇನ್ವೈಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಬರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಜಸ್ಟ್ ಬ್ಯಾಕ್ ಬಂದ್ರೆ ಮುಗೀತು, ಅದು ಕೂಡ ಓಕೆ ಆಗಿರ್ತೈತಿ. ಸೊ ಇದೇ ರೀತಿಯಾಗಿ ಇನ್ನೊಂದಿಷ್ಟು ಸ್ಟೆಪ್ಸ್ ಗಳನ್ನ ನೀವು ಕಂಪ್ಲೀಟ್ ಮಾಡ್ಕೊಂಡು ಅದಾದ್ಮೇಲೆ ಲಾಸ್ಟ್ ಗೆ ಏನ್ ಮಾಡ್ತೀರಪ್ಪ ಅಂತಂದ್ರೆ ಜಸ್ಟ್ ಏನಿಲ್ಲ ಬ್ಯಾಕ್ ಬಂದ್ಬಿಟ್ರಿ. ಬ್ಯಾಕ್ ಬಂದ್ರಪ್ಪ ಅಂತಂದ್ರ ಇದನ್ನ ನೀವು ಒಂದ್ಸರಿ ರಿಫ್ರೆಶ್ ಮಾಡ್ಬೇಕು. ರಿಫ್ರೆಶ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಇಲ್ಲಿ ಕಾಣ್ತಾ ಇರ್ಬೇಕು. ಸೊ ಇಷ್ಟು ಮಾಡಿದ್ರಪ್ಪ ಅಂತಂದ್ರೆ ನಿಮ್ದು ಬಿಸಿನೆಸ್ ಅಕೌಂಟ್ ಕ್ರಿಯೇಟ್ ಆಗಿರ್ತೈತಿ. ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬಿಸಿನೆಸ್ ಅಕೌಂಟ್ ಆಗಿ ಇದು ಕನ್ವರ್ಟ್ ಆಗಿರ್ತೈತಿ. ಸೊ ಇಲ್ಲಿ ಕಾಣ್ತಿರ್ಬೇಕು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಈ ರೀತಿಯಾಗಿ ಕಾಣ್ತಪ್ಪ ಅಂದ್ರೆ ಮುಗೀತಾ, ನಿಮ್ಮ ಅಕೌಂಟ್ ಬಿಸಿನೆಸ್ ಅಕೌಂಟ್ ಆಗಿ ಕನ್ವರ್ಟ್ ಆಗಿರ್ತೈತಿ. ಸೊ ಇದ್ರಾಗ ಏನ್ರ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂದ್ರೆ ಕಾಮೆಂಟ್ ಮಾಡಿ ಕೇಳಿ, ನಾನು ಮತ್ತೊಮ್ಮೆ ಇದನ್ನ ಹೇಳಕ ಟ್ರೈ ಮಾಡ್ತೀನಿ. ಸೊ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದೀನಿ. ಲವ್ ಯು, ಬಾಯ್.